ಎಸ್ ಆರ್ ನೋ ಅಲ್ವಾ, ಆಗುತ್ತಾ ಆಗಲ್ವಾ ಅಂತಲ್ವಾ ಚೆಕ್ ಮಾಡೋಣ. ಯೂನಿವರ್ಸ್ ಕ್ಲಾರಿಫೈ ಮಾಡ್ಕೊಡಿ. ನೀವೇನಾದ್ರೂ ಮಾಡ್ಬೇಕು ಅಂತ ಇದೀರಾ ಅಂತಂದ್ರೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ವರ್ಕ್ ಬಗ್ಗೆ ನೀವೇನ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀರಾ, ಅಥವಾ ಒಂದ್ ಲವ್ ಸಿಚುವೇಶನ್ ಇರ್ಬೋದು, ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ ಇದು. ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಂಡು ನೀವು ಮುಂದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸ್ಟಿಲ್ ಅಗೇನ್ ಇಲ್ಲಿ ಮ್ಯಾನಿಫೆಸ್ಟೇಷನ್ ಬಂದಿದೆ. ಅಂಡ್ ನಿಮ್ಗೆ ಸ್ವಲ್ಪ ಬೇಜಾರು ಇದೆ, ಎಷ್ಟ್ ದಿನ ವೇಟ್ ಮಾಡೋದು ಇದಕ್ಕೆ. ನೀವು ಒಂದೊಂದ್ ಟೈಮ್ ಅದ್ರ ಯೋಚನೆ ಬಿಟ್ಟಿರೋದ್ ಸಹ ಉಂಟು ಇಲ್ಲಿ. ಎಷ್ಟು ಥಿಂಕ್ ಮಾಡಿ ಮಾಡಿ ನೀವು ಮ್ಯಾನಿಫೆಸ್ಟ್ ಮಾಡಿ ಮಾಡಿ ಕೆಲಸ ಆಗ್ತಿಲ್ದಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟಿದ್ದೀರಾ. ಬಟ್ ಸ್ಟಿಲ್ ನಿಮ್ಗೆ ಒಂದ್ ಥಾಟ್, ಸೆಕೆಂಡ್ ಥಾಟ್ ಏನ್ ಹೇಳ್ತಾ ಇದೆ ಅಂದ್ರೆ ಸ್ಟಿಲ್ ನಾನು ಆ ಕೆಲಸ ಮಾಡ್ಬೇಕು, ಅದು ನಂಗೆ ಬೇಕು. ಬಟ್ ಸ್ಟಿಲ್ ನೀವು ಇನ್ನು ಓಪನ್ ಅಪ್ ಆಗಕ್ ಆಗ್ತಾ ಇಲ್ಲ. ನೀವು ಅದ್ರ ಬಗ್ಗೆ ತುಂಬಾ ತಿಳ್ಕೊತಿದ್ದೀರಾ, ಆಕ್ಚುಲ್ ಆಗಿ ತಿಳ್ಕೊತಿದ್ದೀರಾ, ತುಂಬಾ ಕಡೆ ಸರ್ಚ್ ಮಾಡ್ತಾ ಇದ್ದೀರಾ ತಿಳ್ಕೊಳಕ್ಕೆ. ಆ ವರ್ಕ್ ಬಗ್ಗೆ ಆಗಿರ್ಬೋದು, ಒಂದ್ ಪರ್ಸನ್ ಆಗಿರ್ಬೋದು, ಯಾರ್ ಬೇಕಾದ್ರೂ ಆಗಿರ್ಬೋದು ಈ ಕ್ವಶನ್ಗೆ. ಓಕೆನಾ? ಬಟ್ ಸಮಥಿಂಗ್ ಗುಡ್, ಏನೋ ಇದು ಕೆಲಸ ಆಗೋ ಚಾನ್ಸಸ್ ತುಂಬಾ ಇದೆ. ವೀಲ್ ಆಫ್ ಫಾರ್ಚೂನ್ ಹೇಳ್ತಾ ಇದೆ ಇನ್ ದಿ ಫ್ಯೂಚರ್, ನಿಯರ್ ಫ್ಯೂಚರ್ ಅಲ್ಲಿ ಈ ಕೆಲಸ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಏನೇ ಮಾಡಿದ್ರುನು ನಿಮ್ ಇಂಟ್ಯೂಷನ್ಸ್ ಏನ್ ಹೇಳುತ್ತೆ ಅಂಡ್ ಅದ್ರ ಬಗ್ಗೆ, ಆ ಕೆಲ್ಸದ ಬಗ್ಗೆ ಸ್ವಲ್ಪ ಸಂಪೂರ್ಣವಾಗಿ ತಿಳ್ಕೊಂಡು ನೀವು ಆ ಕೆಲ್ಸನ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಆಗ ಅಲ್ಲಿ ಒಂದು ಪಾಸಿಟಿವ್ ಅನ್ನೋದು ಇದೆ ನಿಮ್ಗೆ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಈ ರೀಡಿಂಗ್ಗೆ ಗೈಡೆನ್ಸ್ ಕೊಡಿ. ಎಸ್, ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲಿ. ಬಟ್ ನಿಮ್ಗೆ ಏನ್ ಭಯ ಇದೆ ಇಲ್ಲಿ ಅಂತಂದ್ರೆ, ನೀವು ಅದರ್ ಪರ್ಸನ್ ಒಬ್ರಿದಾರಲ್ವಾ, ಅವ್ರ ಕಡೆಯಿಂದ ಎಲ್ಲಿ ನಿಮ್ಗೆ ಚೀಟ್ ಆಗ್ಬಹುದು, ಮೋಸ ಆಗುತ್ತೆ ಅನ್ನೋದ್ರಿಂದ ಆಗಾಗ ನೀವ್ ಏನ್ ಮಾಡ್ತೀರಾ, ನೀವು ಹಾರ್ಡ್ ವರ್ಕ್ ತೋರಿಸ್ತಾ ಇರೋದ್ನ ಆಗಾಗ ಅದ್ರ ಕಡೆ ಗಮನ ಕೊಡೋದಾಗ್ಲಿ, ಅಲ್ಲಿ ಕೆಲಸ ಮಾಡೋದಾಗ್ಲಿ ನೀವು ಆಗಾಗ ಸ್ಟಾಪ್ ಮಾಡ್ತಾ ಇದ್ದೀರಾ. ನೀವು ಹಾರ್ಡ್ ವರ್ಕ್ ಇದೆ ಬಟ್ ನಿಮ್ಗೆ ಭಯ ಇದೆ. ಅಂಡ್ ಈವನ್ ಅದ್ರಲ್ಲಿ ಸಹ ನಿಮ್ಗೊಂದ್ ಥಾಟ್ ಇದೆ, ಏನು ಅಂತಂದ್ರೆ ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ಈ ಕೆಲ್ಸದ ಬಗ್ಗೆ. ಒಂದ್ ರಿಲೇಶನ್ಶಿಪ್ ಆದ್ರೂ ಆಗಿರ್ಬೋದು, ಕೆಲ್ಸನಾದ್ರೂ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು, ನಿಮ್ ಸಿಚುವೇಶನ್ಗೆ ನೀವ್ ಏನ್ ಮಾಡ್ತಾ ಇದ್ದೀರಾ, ನಿಮ್ ಕ್ವಶನ್ ಏನು